56ನೆಯ ಅಧ್ಯಾಯವು ಬ್ರಹ್ಮರ ಉವಾಚ. ದೇವನಾದ ವಿನಾಯಕನಿಂದ ಬಿಡುಗಡೆಯನ್ನು ಹೊಂದಿದ ಶೂರ ಹಾಗೂ ಚಪಲರೆಂಬ ನರಾಂತಕ ದೂತರು ಧಾವಿಸುತ್ತಾ ರಾಕ್ಷಸ ರಾಜಧಾನಿಯಾದ ರೌದ್ರಪಟ್ಟಣವನ್ನು ಸೇರಿದರು. ಅನಂತರ ತಮ್ಮ ಅರಸನಾದ ನರಾಂತಕನ ಒಡ್ಡೋಲಗಕ್ಕೂ ಬಂದರು. ನರಾಂತಕನ ಸಭಾಮಂಟಪವು ಸಹಸ್ರಾರು ಸುಂದರ ಕಂಬಗಳುಳ್ಳದ್ದು. ಆ ಸ್ತಂಭಗಳನ್ನೆಲ್ಲ ಮುತ್ತು, ರತ್ನ ಮೊದಲಾದ ಅನರ್ಘ್ಯ ವಸ್ತುಗಳಿಂದ ಶಿಲ್ಪಿಗಳು ಅಲಂಕರಿಸಿದ್ದರು. ಅಲ್ಲಿ ಅನೇಕ ವೀರರು ಬಂದು ತಮಗೆ ಉಚಿತಗಳಾದ ಆಸನಗಳಲ್ಲಿ ಕುಳಿತು ಪರಸ್ಪರ ಸಲ್ಲಾಪಿಸುತ್ತಿದ್ದರು. ಇವರು ಸಲ್ಲಪಿಸುವ ರೀತಿಯನ್ನು ಬಣ್ಣಿಸುವುದಾದರೆ ಇವರೇನು ಪರಸ್ಪರ ಹೊಡೆದಾಡುವರೋ ಎಂಬಂತೆ ತೋರುತ್ತಲಿದ್ದಿತ್ತು. ಸಭೆಯಲ್ಲಿ ಅನೇಕಾನೇಕ ಆಶ್ಚರ್ಯಕರ ಸನ್ನಿವೇಶ ದೃಶ್ಯಗಳನ್ನು ನಿರ್ಮಿಸಿದ್ದರು. ಸಭೆಯು ನೋಡಲು ಬಹಳ ಭವ್ಯವಾಗಿ ಕಾಣಿಸುತ್ತಲಿದ್ದಿತ್ತು. ಅದರ ಉದ್ದಳತೆಯು 100 ಯೋಜನಗಳಷ್ಟಿದ್ದಿತ್ತು. ಅಷ್ಟೇ ಅಗಲವುಳ್ಳದ್ದು. ಸಭಾ ಸದರಿಗಾಗಿ ಏರ್ಪಡಿಸಿದ್ದ ಸುಖಾಸನಗಳೆಲ್ಲವೂ ಮಹಾರ್ಹವಾದದ್ದು. ಇವೆಲ್ಲಕ್ಕಿಂತಲೂ ಅತ್ಯಂತ ಮನೋಹರವೂ ಮಣಿಮಯವೂ ಆದ ಒಂದು ಉನ್ನತ ಸಿಂಹಾಸನದಲ್ಲಿ ದೈತ್ಯೇಂದ್ರನಾದ ನರಾಂತಕನು ಆಗತಾನೇ ಬಂದು ಬಹಳ ವೈಭವದಿಂದ ಮಂಡಿಸಿದ್ದನು. ಅದೇ ವೇಳೆಗೆ ಸರಿಯಾಗಿ ದೈತ್ಯ ದೂತರಿಬ್ಬರೂ ಸಭೆಯನ್ನು ಪ್ರವೇಶಿಸಿದರು. ನರಾಂತಕ ಸಮೀಪದಲ್ಲೇ ಅವನ ಮಂತ್ರಿಗಳಿಬ್ಬರೂ ಉತ್ತಮವಾದ ಆಸನದಲ್ಲಿ ಕುಳಿತಿದ್ದರು. ಮಂತ್ರಿವರ್ಯರ ಅಳತೆಯು ವರ್ಣಿಸಬೇಕಾದುದೇ. ಅವರ ತಲೆಗಳು ಅಂತರಿಕ್ಷವನ್ನು ಧರಿಸಿ ನಿಂತಂತಿದ್ದವು. ರಾಕ್ಷಸರಾಜನ ಸೈನ್ಯದಲ್ಲಿದ್ದ ಎಲ್ಲ ಬಲಿಷ್ಠರಿಗಿಂತಲೂ ಇವರು ಪರಮ ಮಹಾಬಲಶಾಲಿಗಳಾಗಿದ್ದರು. ದೂತರಾದ ಶೂರ ಹಾಗೂ ಚಪಲರು ಈ ಸಭೆಯನ್ನು ಪ್ರವೇಶಿಸುವಾಗಲೇ ದೇವೇಶನಾದ ವಿನಾಯಕನ ಸದ್ಗುಣಗಳನ್ನು ಬಹುವಿಧವಾಗಿ ಬಣ್ಣಿಸುತ್ತಲೇ ಪ್ರವೇಶಿಸಿದರು. ಹಾಗೆಯೇ ತಮ್ಮ ಅರಸನಿಗೆ ನಮಸ್ಕರಿಸಿ ಹೀಗೆಂದು ಹೇಳಲಾರಂಭಿಸಿದರು. ದೈತ್ಯೇಂದ್ರ, ರಾಜನ ಮನಸ್ಸಿಗೆ ಹಿತಕರವಾಗಿರಲೆಂದು ಅಥವಾ ಅಪ್ರಿಯವಾಗಿರಲಿ ಆ ಸಂಗತಿಯನ್ನು ಸ್ವಲ್ಪವೂ ಮರೆಮಾಚದೆ ತನ್ನ ಪ್ರಭುವಿಗೆ ನಿವೇದಿಸುವುದೇ ದೌತ್ಯ ಕಾರ್ಯವನ್ನು ನಿರ್ವಹಿಸಬಲ್ಲ ಸೇವಕನ ಕರ್ತವ್ಯವಾಗಿದೆ. ಸತ್ಯವನ್ನು ಬಚ್ಚಿಟ್ಟು ಶ್ರುತಿ ಮಧುರವಾಗಿರುವಂತಹ ಸಂಗತಿಗಳನ್ನೇ ಕಲ್ಪಿಸಿ ಹೇಳುತ್ತಾ ರಾಜನೆದುರಿಗೆ ಸ್ತುತಿಯನ್ನು ಮಾಡಿ ತಮ್ಮ ಮೇಲ್ಮೆಯನ್ನು ಗಳಿಸಲಾಶಿಸುವ ಆ ಸೇವಕರಿಗೆ ಸ್ವಾಮಿದ್ರೋಹ ದೋಷವೂ ಬರುತ್ತದೆ. ಮತ್ತು ದೂತನು ಮರೆಮಾಚಿದ್ದ ಸಂಗತಿಗಳು ಕಾಲಾಂತರದಲ್ಲಿ ರಾಜನಿಗೆ ಮತ್ತೊಬ್ಬರ ಮೂಲಕವೇನಾದರೂ ತಿಳಿಯುವುದಾದರೆ ಇವನು ರಾಜನ ಕೋಪಕ್ಕೆ ಪಾತ್ರನಾಗಿ ದಂಡ್ಯನಾಗುವನು. ಇದು ಅತ್ಯಂತ ದಾರುಣವಲ್ಲವೇ? ಆದುದರಿಂದ ಮಹಾರಾಜ, ನಾವು ಸನ್ನಿಧಾನದಲ್ಲಿ ಈಗ ವಿಜ್ಞಾಪಿಸುತ್ತಿರುವುದನ್ನು ಸಾವಧಾನ ಚಿತ್ತದಿಂದ ಲಾಲಿಸಬೇಕು. ಇದನ್ನು ಕೇಳಿ ವಿಷಯವನ್ನೆಲ್ಲ ಯಥಾವತ್ತಾಗಿ ತಿಳಿದ ಬಳಿಕ ಸ್ವಾಮಿಗೆ ಯಾವುದು ಹಿತವೋ ಹಾಗೂ ಪಥ್ಯವೋ ಅದನ್ನು ಚೆನ್ನಾಗಿ ವಿಚಾರ ಮಾಡಿ ಅನಂತರ ಅದರಂತೆ ಆಚರಿಸಬಹುದು. ಪ್ರಭು, ತಮ್ಮ ಪ್ರೇರಣೆಯಂತೆ ನಾವು ಇಲ್ಲಿಂದ ಕಾಶಿರಾಜನ ರಾಜಧಾನಿಗೆ ತೆರಳಿದವಷ್ಟೇ. ತಮ್ಮ ಅಪ್ಪಣೆಯಾದದ್ದು, ನಾವು ಸಂಕಲ್ಪಿಸಿ ಪ್ರಯತ್ನಿಸಿದುದು ವಿನಾಯಕನಿಗೆ ಯಾವುದಾದರೊಂದು ರೀತಿಯಿಂದ ವಿಘ್ನವನ್ನು ತಂದಿಡಬೇಕೆಂಬುದು ಅಲ್ಲವೇ ಸ್ವಾಮಿನ್? ರಾಜಧಾನಿಯಲ್ಲಿ ನಿವಾಸಿಸುವವರ ಕಣ್ಣಿಗೇನಾದರೂ ನಾವು ಗೋಚರಿಸಿದರೆ ಹಿಂದೆ ಇದೇ ಕೆಲಸಕ್ಕೆ ನಿಯುಕ್ತರಾಗಿ ಬಂದವರಂತೆ ನಾವು ವಿನಾಯಕನಿಂದ ವಿಪತ್ತನ್ನು ಪಡೆದು ತಮ್ಮ ಸನ್ನಿಧಿಗೆ ಹಿಂದಿರುಗಲಾರವೆಂದು ಆಲೋಚಿಸಿ ನಾವು ಅಲ್ಲಿ ಬಹಳ ಗುಪ್ತ ರೀತಿಯಿಂದ ವಾಸ ಮಾಡಿದೆವು. ಮತ್ತು ಪ್ರತಿಕ್ಷಣದಲ್ಲೂ ಬಾಲಕನಾದ ವಿನಾಯಕನು ನಮ್ಮ ಕೈಗಳಿಗೆ ಸಿಕ್ಕಾನೆಯೇ ಎಂದು ನಿರೀಕ್ಷಿಸುತ್ತಾ ಕುಳಿತಿದ್ದೆವು. ಈ ಮೊದಲು ದೇವನನ್ನು ನಿಗ್ರಹಿಸಲು ಬಂದವರು ವಿಘಂಟ ಮತ್ತು ದಂತುರ ಅವರೂ ಸಹ ತಮ್ಮ ವೇಷಗಳನ್ನು ಬದಲಿಸಿಕೊಂಡು ಬಾಲಕನ ರೂಪದಿಂದಲೇ ಬಂದಿದ್ದರು. ಆ ಬಾಲಕನನ್ನು ಆಲಂಗಿಸಿ ಹಿಸುಕಿ ಬಿಡಬೇಕೆಂದು ಅವರು ಬಹಳ ಹೆಣಗಿದರು. ಅಷ್ಟರಲ್ಲೇ ವಿನಾಯಕನಿಗೆ ಇವರ ದುರಾಶೆಯು ತಿಳಿದು ಹೋಗಿ ಅವನು ಅವರನ್ನು ಆತ್ಮ ತೇಜಸ್ಸಿನಿಂದ ಸುಟ್ಟು ಭಸ್ಮವನ್ನಾಗಿ ಮಾಡಿಬಿಟ್ಟನು. ಎರಡನೆಯ ಗುಂಪಿನವರು ವಿನಾಯಕನನ್ನು ಸಂಹರಿಸಲು ಪ್ರಯತ್ನಿಸಿದ್ದೆಂದರೆ ಪತಂಗ ಹಾಗೂ ವಿದೂಲರು. ಇವರು ಸುಂಟರಗಾಳಿಯ ರೂಪವನ್ನು ತೆಗೆದುಕೊಂಡು ಬಂದರು. ಅವರು ಸರ್ವ ಸಾಹಸಗಳನ್ನೂ ಮಾಡಿ ಆ ಬಾಲಕನನ್ನು ಹಾರಿಸಿ ಬಿಡೋಣವೆಂದು ಪ್ರಯತ್ನಿಸಿದರು. ವಿನಾಯಕನು ಇವರ ಹೃದ್ಗತವನ್ನರಿತು ಇವರ ಕುತ್ತಿಗೆಗಳನ್ನು ಹಿಸುಕಿ ಕೊಂದು ಬಿಸುಟನು. ಅನಂತರ ಪ್ರಬಲನೆಂಬ ಬಲಾಢ್ಯನಾದ ಅಸುರನು ದೊಡ್ಡ ಬಂಡೆಯ ರೂಪವನ್ನು ತಳೆದು ನಿಂತಿದ್ದನು. ಸರ್ವಜ್ಞನಾದ ವಿನಾಯಕನ ಕಣ್ಣಿಗೆ ದೈತ್ಯನು ಗೋಚರನಾಗಿ ಹೋದನು. ಒಡನೆಯೇ ಆ ಕಲ್ಲನ್ನು 100 ಚೂರುಗಳಾಗುವಂತೆ ದೇವನು ಒಡೆದು ಬಿಸುಟಿದನು. ಕಾಮ ಕ್ರೋಧರೆಂಬ ಅಸುರ ವೀರರು ಕತ್ತೆಗಳಂತೆ ವೇಷಗಳನ್ನು ಧರಿಸಿ ಕರ್ಣ ಕಠೋರವಾಗಿ ಅರಚುತ್ತಾ ಬಾಲಕನನ್ನು ಕೊಂದು ಬಿಡಲು ಮಾರ್ಗದಲ್ಲೇ ಬಂದು ನಿಂತು ದೇವನ ಮೇಲೆ ಬಿದ್ದರು. ಸರಿ, ವಿನಾಯಕನು ಬಟ್ಟೆಯನ್ನು ಒಗೆಯುವಂತೆ ಬಹಳ ವೇಗದಿಂದ ಇವರಿಬ್ಬರನ್ನು ನೆಲಕ್ಕಪ್ಪಳಿಸಿ ಪುಡಿ ಮಾಡಿಬಿಟ್ಟನು. ಅನಂತರ ಈ ಕಾರ್ಯಕ್ಕಾಗಿ ಮುಂದುವರೆದು ಬಂದವನು ಕುಂಡಿನಿಯ ಗಂಡ. ಇವನು ಮಾತಂಗಜನಾಗಿ ಕಾಶಿರಾಜನ ರಾಜಧಾನಿಯಲ್ಲೆಲ್ಲ ಹಾವಳಿಯನ್ನೆಬ್ಬಿಸಿದ್ದನು. ರಾಜವೀದಿಯಲ್ಲಿ ಅಡ್ಡಲಾಗಿ ಪರ್ವತದಂತೆ ನಿಂತು ಯಾರೊಬ್ಬರೂ ಸಂಚರಿಸಿದಂತೆ ಮಾಡಿಬಿಟ್ಟನು. ವಿನಾಯಕನು ಕೇಸರಿಯಂತೆ ಆ ಕೃತ್ರಿಮ ಗಜದ ಮೇಲೆ ನೆಗೆದು ನಿಂತು ಅದರ ಕುಂಭಸ್ಥಳವನ್ನು ಛೇದಿಸಿದನು. ನೆತ್ತಿಯು ಒಡೆದು ಹೋದ ಮೇಲೆ ಯಾವ ಪ್ರಾಣಿಯಾದರೂ ಜೀವಿಸಬಲ್ಲುವುದೇನು? ಅದರಲ್ಲೂ ಆನೆಗಳಿಗೆ ಕುಂಭಸ್ಥಳಗಳೆಂದರೆ ಸರ್ವ ಪ್ರಾಣಬಂಧನ ಸ್ಥಳ. ಕುಮಾರನು ಅದುವರೆಗೂ ತೋರಿಸಿದ ಶೌರ್ಯ ಸಾಹಸಗಳಲ್ಲಿ ಇದು ಬಹಳ ಸ್ತೋತ್ರಾರ್ಹವಾದದ್ದು. ಕಶ್ಯಪನ ಮಿತ್ರನಾದ ಧರ್ಮದತ್ತನ ಮನೆಗೆ ವಿನಾಯಕನು ಹೋಗುತ್ತಿರುವಾಗಲೇ ಈ ಘಟನೆ ನಡೆದದ್ದು.
ಅಲ್ಲಿಗೆ ಹೋಗಿ ಕುಳಿತಿರುವಷ್ಟರಲ್ಲಿ ರಾಕ್ಷಸಿಯೊಬ್ಬಳು ದೇವನನ್ನು ಕೊಲ್ಲುವುದಕ್ಕೆ ಬಂದು ಬಿಟ್ಟಳು. ಅವಳೇ ಜೃಂಭಿಣಿ. ವಿನಾಯಕನಿಂದ ತೆಂಗಿನಕಾಯಿಯಲ್ಲಿ ಹೊಡೆತವನ್ನು ತಿಂದು ತಲೆ ಒಡಿಸಿಕೊಂಡು ನೃತ್ಯವನ್ನು ಆಲಂಘಿಸಿದಳು. ಇದು ಕಳೆದ ಬಳಿಕ ಬಂದವರೆಂದರೆ ಜ್ವಾಲಾಸುರ, ವ್ಯಾಘ್ರತುಂಡ ಮತ್ತು ಬಿದಾರಣರು. ಇವರ ಹೆಸರುಗಳನ್ನು ಕೇಳಿದರೆ ಸಾಕು, ಗರ್ಭ ನಿರ್ಭೇದಕವಾಗಿ ಹೋಗಬೇಕು. ಅಂತಹ ಪ್ರಚಂಡರಿವರು. ಇವರು ಬಂದದೂ ಸಹ ಬಾಲಕನನ್ನು ನಿಗ್ರಹಿಸುವ ಉದ್ಯಮಕ್ಕಾಗಿಯೇ. ಅವರಲ್ಲಿ ಮೊದಲನೆಯವನಾದ ಜ್ವಾಲಾಸುರನು ತನ್ನ ಹೆಸರಿಗೆ ತಕ್ಕಂತೆ ಉರಿಯ ರೂಪವನ್ನು ತಳೆದು ಆ ಊರನ್ನೆಲ್ಲ ಸುಡಲಾರಂಭಿಸಿದನು. ಕೊನೆಯವನಾದ ವಿದಾರಣನು ವಾಯುವಿನ ರೂಪವನ್ನು ತಳೆದು ಬಿರುಸಾಗಿ ಬೀಸಲಾರಂಭಿಸಿ ಉರಿಯನ್ನು ಹಬ್ಬಿಸಿದ ಜ್ವಾಲಾಸುರನಿಗೆ ಬೆಂಬಲಿಗನಾಗಿ ನಿಂತು ಅಗ್ನಿಜ್ವಾಲೆಯು 100 ಮಡಿಯಾಗುವಂತೆ ಮಾಡಿದನು. ನಡುವಿನವನಾದ ವ್ಯಾಘ್ರತುಂಡನು ಊರಗಲದ ತನ್ನ ಬಾಯಿಯನ್ನು ತೆರೆದುಕೊಂಡು ಪುರದ ಮಹಾದ್ವಾರದ ಸಮೀಪದಲ್ಲಿ ಕುಳಿತನು. ಬೆಂಕಿ ಗಾಳಿಗಳ ಹಾವಳಿಯನ್ನೂ ತಡೆಯಲಾರದೆ ಊರನ್ನು ಬಿಟ್ಟು ಹೊರಕ್ಕೆ ಓಡಿ ಹೋಗುತ್ತಿದ್ದ ನಾಗರಿಕರನ್ನು ಏಕಪ್ರಕಾರವಾಗಿ ನುಂಗಲಾರಂಭಿಸಿದನು. ಎಷ್ಟೋ ಸಹಸ್ರ ಜನರನ್ನು ನಿಮಿಷ ಮಾತ್ರದಲ್ಲೇ ನುಂಗಿಬಿಟ್ಟನು. ಅನಂತ ಮಾಯಾಶಕ್ತಿಯುತನಾದ ಭಗವಾನ್ ವಿನಾಯಕನು ಯುಕ್ತಿಯಿಂದಲೇ ಇವರೆಲ್ಲರನ್ನೂ ನಾಮಾವಶೇಷವನ್ನಾಗಿ ಮಾಡಿದನು. ಮೇಘ ಎಂಬ ಹೆಸರಿನ ಪಿಶಿತಾಶನು ಜ್ಯೋತಿಷ್ಕ ವೇಷವನ್ನು ಧರಿಸಿ ಬಂದು ತನ್ನ ಭವಿಷ್ಯವಾಣಿಯಿಂದ ಜನರನ್ನು ವ್ಯಾಮೋಹಗೊಳಿಸಿದಂತೆ ಕಾಶಿರಾಜನನ್ನು ಭ್ರಮೆಗೊಳಿಸಿ ವಿನಾಯಕನನ್ನು ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಕೊಂದು ಬಿಡಬೇಕೆಂದಿದ್ದನು. ಸರ್ವಾಂತರ್ಯಾಮಿಯಾದ ವಿನಾಯಕನು ಈ ರಹಸ್ಯವನ್ನು ತಿಳಿದು ರಾಜನ ಮುದ್ರಿಕೆಯ ಉಂಗುರದಿಂದ ಮೇಘನ ತಲೆಯನ್ನೇ ಒಡೆದು ಬಿಟ್ಟನು. ಸರಿ, ಅಲ್ಲಿಗೆ ದೈತ್ಯನ ಅವತಾರವೂ ಪರಿಸಮಾಪ್ತಿವಾಯಿತು. ಆದರೆ ರಾಕ್ಷಸೋದ್ವಂಸದ ಈ ದೃಶ್ಯವು ಬಹಳ ಮಟ್ಟಿಗೆ ಅದ್ಭುತವಾಗಿದ್ದಿತು. ಮಹಾಮಾಯಾವಿಗಳೆಂದು ಪ್ರಖ್ಯಾತಿಯನ್ನು ಪಡೆದ ಕೂಪ ಕಂದರರೆಂಬ ದೈತ್ಯ ವೀರರನ್ನು ಬಲಾತ್ಕಾರದಿಂದ ನಿಗ್ರಹಿಸಿಬಿಟ್ಟನು. ಅನಂತರ ಅಂಬಾಸುರ, ಅಂಧಕ ಮತ್ತು ತುಂಗ ಎಂಬ ಹೆಸರಿನ 3 ಮಂದಿ ದೈತ್ಯವೀರರು ಬಾಲಕನಾದ ವಿನಾಯಕನನ್ನು ನಾಶಗೊಳಿಸಲು ಬಂದರು. ಅವರ ಪೈಕಿ ಒಬ್ಬನು ಸರ್ವತ್ರ ಕಗ್ಗತ್ತಲೆಯು ಆವರಿಸುವಂತೆ ಮಾಡಿದನು. ಮತ್ತೊಬ್ಬನು ಕುಂಭ ದ್ರೋಣದಂತಹ ಮಹಾವೃಷ್ಟಿಧಾರೆಯನ್ನು ರಭಸದಿಂದ ಸುರಿಸಿದನು. ಉಳಿದವನಾದ ತುಂಗನು ಪರ್ವತದ ದೊಡ್ಡ ದೊಡ್ಡ ಶಿಖರಗಳನ್ನು ಕಿತ್ತು ವಿನಾಯಕನ ಮೇಲೆ ಬಿಸುಟನು. ದೇವನು ಅತ್ಯದ್ಭುತವಾದ ಒಂದು ಪಕ್ಷಿಯ ರೂಪವನ್ನು ಧರಿಸಿ ಕಾಲು ಕೊಕ್ಕುಗಳಿಂದ ಈ 3ರನ್ನು ಹಿಡಿದುಕೊಂಡು ಸೂರ್ಯ ಮಂಡಲದವರೆಗೂ ಹಾರಿ ಅಲ್ಲಿಂದಲೇ ಅವರನ್ನು ಕೆಳಕ್ಕೆ ಕೆಡಹಿ ಧ್ವಂಸಗೊಳಿಸಿದನು. ಇದರಿಂದುಂಟಾದ ವಿಪತ್ತಿನ ಸೇಡನ್ನು ತೀರಿಸಿಕೊಳ್ಳಲು ಭ್ರಮರೆ ಎಂಬ ರಾಕ್ಷಸಿಯು ಬಾಲಕನಿರುವ ಕಾಶಿರಾಜನ ಅರಮನೆಗೆ ಬಂದಳು. ಅವಳು ಬಂದದು ಬಾಲಕನನ್ನು ತಿನ್ನುವುದಕ್ಕಾಗಿಯೇ. ಅವಳು ಸ್ವಭಾವತಃ ಬಹಳ ದುಷ್ಟಾಶಯವುಳ್ಳವಳು. ಆದರೆ ಅರಮನೆಗೆ ಬರುವಾಗ ಮಾತ್ರ ಬಹಳ ಶುಭ ಲಕ್ಷಣಗಳಿಂದ ಕೂಡಿದ ಅದಿತಿಯಂತೆ ತೋರುತ್ತಿದ್ದಳು. ಬಂದವಳೇ ಮೊದಲು ಮಗುವನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ವಿಷಾಕ್ತ ಉಂಡೆಗಳನ್ನು ತಿನ್ನಿಸಲು ಪ್ರಯತ್ನಿಸಿದಳು. ಇದೇ ಸಮಯವನ್ನು ಸಾಧಿಸಿ ದೇವನು ಪರ್ವತದಂತೆ ಘನನೂ ಕಠಿಣನೂ ಆದನು. ಭ್ರಮರೆಯು ಇವನ ತೂಕವನ್ನು ತಡೆದುಕೊಳ್ಳಲಾರದೇ ಹೋದಳು. ಆಗ ವಿಘ್ನರಾಜನು ಹಾಗೆಯೇ ಅವಳ ಪ್ರಾಣಗಳನ್ನು ಹರಣ ಮಾಡಿದನು. ಅನಂತರ ಬಂದುದೇ ನಮ್ಮ ಪರ್ಯಾಯ. ನಾವೂ ಸಹ ಮಿಂಚಿನ ರೂಪಗಳನ್ನು ಧರಿಸಿ ಆ ಬಾಲಕನ ಮೇಲೆ ಧುಮುಕಿದೆವು. ಒಂದೇ ಹೊಡೆತಕ್ಕೆ ವಿನಾಯಕನನ್ನು ಕೊಂದು ಬಿಡೋಣವೆಂದು ನಮ್ಮ ವ್ಯವಸಾಯವಾಗಿದ್ದಿತ್ತು. ಆದರೆ ಅಂತಹ ಅದ್ಭುತ ಪರಾಕ್ರಮಿಯ ಎದುರು ನಮ್ಮಂತಹ ನಿರ್ವೀರ್ಯರು ನಿಲ್ಲಬಲ್ಲವೇ? ಅವನ ಕೈ ಹಿಡಿತದಲ್ಲಿ ಸಿಕ್ಕಿಬಿದ್ದೆವು. ಆದರೆ ಉದಾರಿಗಳ ವೃತ್ತಿಯೇ ಬೇರೆ. ದೇವನಾದ ವಿನಾಯಕನು ಪರಮ ಕರುಣಾಳು. ನಮ್ಮನ್ನು ಕೊಲ್ಲದೆ ಹಾಗೆಯೇ ಬಿಟ್ಟನು. ಅನಂತರ ನಮ್ಮಿಬ್ಬರ ಪೂರ್ವೋತ್ತರ ಸಂಗತಿಗಳನ್ನು ಮತ್ತು ಪ್ರಕೃತ ನಾವು ಅವನನ್ನು ಕೆಣಕಿದ್ದಕ್ಕೆ ಉದ್ದೇಶವನ್ನು ಕುರಿತು ಪ್ರಶ್ನಿಸಿದರು. ಇದ್ದ ಸಂಗತಿಯನ್ನು ಸ್ವಲ್ಪವೂ ಬಚ್ಚಿಡದೆ ನಾವು ದೇವನಿಗೆ ಅರುಹಿದೆವು. ಇದೋ ತಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಪ್ರಭು, ಭಗವಂತನಾದ ವಿನಾಯಕನು ಮತ್ತೊಂದು ಅದ್ಭುತ ಚಮತ್ಕಾರವನ್ನು ತೋರಿಸಿದನು. ಒಮ್ಮೆ ಕಾಶಿ ರಾಜಧಾನಿಯ ಜನರೆಲ್ಲರೂ ಸೇರಿ ಏಕಕಾಲದಲ್ಲಿ ವಿನಾಯಕನಿಗೆ ಪ್ರತ್ಯೇಕವಾಗಿ ಭೋಜನ ಸತ್ಕಾರವನ್ನೀಯಬೇಕೆಂದು ಏರ್ಪಡಿಸಿಕೊಂಡರು. ದೇವನು ತನ್ನ ಯೋಗ ಮಾಯಬಲದಿಂದ ಅನೇಕ ಸಮಾನ ರೂಪಗಳನ್ನು ಧರಿಸಿ ಎಲ್ಲರ ಮನೆಗಳಿಗೂ ಏಕಕಾಲದಲ್ಲೇ ಭೋಜನಕ್ಕೆ ತೆರಳಿದನು. ಅವನು ಬಡವ, ಬಲ್ಲಿದವ ಎಂಬ ವ್ಯತ್ಯಾಸವನ್ನಿಡದೆ ದರಿದ್ರನಾದ ಶುಕ್ಲನ ಮನೆಗೂ ಬಂದಿದ್ದನು. ಅಲ್ಲಿ ಶುಕ್ಲನಿತ್ತ ನೀರಸವಾದ ಅನ್ನವನ್ನೇ ಸಂತೋಷದಿಂದ ಭುಜಿಸಿದನು. ಆ ಹಳಸಲು ಅನ್ನಕ್ಕೆ ಸ್ವಾಮಿನ್ ಸಾಧನವಾಗಿ ಬಡಿಸಲು ಮಣಕು ಎಣ್ಣೆ ಒಂದಲ್ಲದೆ ಮತ್ಯಾವ ವಸ್ತುವು ಶುಕ್ಲನ ಗುಡಿಸಲಲ್ಲಿ ಇರಲಿಲ್ಲ. ಅದನ್ನೇ ದೇವನು ಗೋಘೃತವೆಂದು ಭಾವಿಸಿ ಸ್ವೀಕರಿಸಿದನು. ಅಂದು ದೇವನು ಮೊದಲು ಭುಜಿಸಿದುದು ಶುಕ್ಲನ ಮನೆಯಲ್ಲಿ. ಅನಂತರ ಅನೇಕ ರೂಪಗಳನ್ನು ಧರಿಸಿ ಅವರವರ ಮನೆಗಳಿಗೆಲ್ಲ ಹೋದನು. ತಾನೊಬ್ಬನು ಮಾತ್ರ ಅನೇಕ ರೂಪಗಳನ್ನು ಧರಿಸಿದ್ದನೆಂದಲ್ಲ, ಕಾಶಿರಾಜನಂತೆ ಅನೇಕರನ್ನು ಸೃಜಿಸಿ ತನ್ನೊಡನೆ ಪ್ರತಿಯೊಂದು ಮನೆಗೂ ಕರೆದೊಯ್ದನು. ಈ ಸಂಗತಿಯ ಗಂಧವೂ ಸಹ ಅಜ್ಞಾನಿಯಾದ ಕಾಶಿರಾಜನಿಗೆ ಗೊತ್ತಾಗಲಿಲ್ಲ. ಪರಮೇಶ್ವರನ ಶಕ್ತಿ ಸಾಹಸಗಳನ್ನು ಪಾಮರನಾದ ಕಾಶಿರಾಜನು ತಿಳಿಯಬಲ್ಲನೆ? ಸ್ವಾಮಿನ್, ಬಾಲಕನಾದ ವಿನಾಯಕನಿಗಿರುವಂತಹ ಶಕ್ತಿ ಸಾಹಸಗಳನ್ನು ನಾವು ಇದುವರೆಗೂ ಯಾರಲ್ಲೂ ಕಂಡಿರುವುದಿಲ್ಲ.
ಇದ್ದ ಸಂಗತಿಯನ್ನು ಯಥಾವತ್ತಾಗಿ ಸನ್ನಿಧಿಗೆ ಅರುಹಿರುವೆವು. ಇನ್ನು ಮುಂದೆ ತಮಗೆ ಯಾವ ಉದ್ಯಮವು ಹಿತಕರವೆನಿಸಬಹುದೋ ಚೆನ್ನಾಗಿ ವಿಮರ್ಶೆ ಮಾಡಿ ಅದನ್ನು ಮಾಡಬಹುದು. ನಮ್ಮ ನಿಶ್ಚಯವಂತೂ ಇಷ್ಟೇ, ತ್ರಿಭುವನಗಳಲ್ಲಿರುವವರ ಪೈಕಿ ಯಾರೊಬ್ಬರೂ ವೀರರೆನಿಸುವವನು ಬಾಲಕನ ಮೇಲೆ ಯುದ್ಧವನ್ನು ಹೂಡಿ ವಿಜಯ ಗಳಿಸಲಾರನು. ಬ್ರಹ್ಮರ ಉವಾಚ. ದೂತರಾಡಿದ ಈ ಕಟುವಾಕ್ಯಗಳನ್ನು ಕೇಳಿ ನರಾಂತಕನು ಕೋಪದಿಂದ ಉರಿದೆದ್ದನು. ಪ್ರಜ್ವಲಿಸುವ ಪಾವಕನಿಗೆ ತುಪ್ಪವನ್ನು ಸುರಿದಂತಾಯಿತು. ಬಾಯಿಂದ ಬೆಂಕಿಯನ್ನು ಉಗುಳಲಾರಂಭಿಸಿದನು. ಅವನು ತನ್ನ ಬಾಯಿಯನ್ನು ಅಗಲವಾಗಿ ತೆರೆದನು. ಇದನ್ನು ನೋಡಿದರೆ ಇಡೀ ವಿಶ್ವವನ್ನೇ ನುಂಗಿಬಿಡುವನೋ ಎಂಬಂತೆ ಕಂಡುಬರುತ್ತಲಿದ್ದಿತ್ತು. ಏನು ಕಪಿಗೆ ಹಾರಲಿಕ್ಕೆ ಬರುವ ಮಾತ್ರದಿಂದ ಅದೇನಾದರೂ ಮೃಗರಾಜ ಸಿಂಹವನ್ನು ಹಿಂಸಿಸಬಲ್ಲದೆ ಎಂದು ತನ್ನೊಳಗೆ ಗೊಣಗಿಕೊಂಡನು. ತನ್ನ ಹುಬ್ಬುಗಳನ್ನು ಗಂಟಿಕ್ಕಿದ್ದನು. ಕೋಪವೇ ರೂಪವನ್ನು ತಳೆದು ಬಂದಿದೆಯೋ ಎಂಬಂತೆ ನರಾಂತಕನು ತೋರಿ ಬಂದನು. ಆವೇಶದಿಂದ ಹೂಂಕರಿಸುತ್ತಾ ದೈತ್ಯರನ್ನು ಕುರಿತು ಹೀಗೆಂದು ಬಿರುಸಾಗಿ ನುಡಿದನು. ದೂತರೇ ಕೇಳಿ, ಅಜಗರವು ತನಗೆ ಸಮೀಪದಲ್ಲಿ ಸಿಕ್ಕ ಪ್ರಾಣಿಗಳನ್ನು ನುಂಗಬಲ್ಲದು. ಅಂದ ಮಾತ್ರಕ್ಕೆ ಅದು ಇಡೀ ಭೂಮಂಡಲವನ್ನು ನುಂಗಬಂತಾಗುವುದೇ? ಒಂದು ವೇಳೆ ಅದು ಹಾಗೇನಾದರೂ ಪ್ರಯತ್ನಿಸಿದರೆ ಉಳಿಯಬಲ್ಲದೆ? ಚೆನ್ನಾಗಿ ವಿಚಾರ ಮಾಡಿ. ನಿಮ್ಮಂತಹ ಅಂಜುಬುರುಕರ ಮಾತುಗಳನ್ನು ಕೇಳಿದ ಮೇಲಂತೂ ನನಗೆ ಬಹಳ ಆಶ್ಚರ್ಯವೆನಿಸಿದೆ. ನೀವೇ ನೋಡಿ, ಖದ್ಯೋತವು ಅಂದರೆ ದೀಪದ ಹುಳುವು ಎಲ್ಲಿಯವರೆಗೆ ತನ್ನ ಪ್ರಕಾಶವನ್ನು ಬೀರಬಲ್ಲದು ಗೊತ್ತೇ? ಮತ್ತು ಆ ಬೆಳಕಿಗೆ ಎಲ್ಲಿಯವರೆಗೆ ಬೆಲೆ ಇದ್ದೀತು? ಅಮೃತ ಕಿರಣನಾದ ಚಂದ್ರನು ಉದಿಸುವವರೆಗೆ ಅಲ್ಲವೇ? ಚಂದ್ರನು ನಕ್ಷತ್ರೇಶನೇ ಆಗಿರಬಹುದು, ಆದರೆ ಎಷ್ಟು ಕಾಲ ಬೆಳಗಬಲ್ಲನು? ಸೂರ್ಯೋದಯವಾಗುವವರೆಗೆ. ಪ್ರಖರ ಕಿರಣವಾದ ಸೂರ್ಯನ ಬೆಳಕಿನ ಎದುರು ಚಂದ್ರನು ಖದ್ಯೋತದಂತೆ ನಿಸ್ತೇಜನಲ್ಲವೇ? ಇನ್ನು ಸೂರ್ಯನನ್ನೇ ತೆಗೆದುಕೊಳ್ಳೋಣ. ರಾಹುಗ್ರಹದ ನೆರಳು ಬೀಳುವವರೆಗೆ ಮಾತ್ರ ಸೂರ್ಯನು ಬೆಳಗಿಯಾನು, ಅನಂತರ ಏನಿದೆ? ಇದರಂತೆ ಕಾಲಸ್ವರೂಪಿಯಾದ ದೈತ್ಯೇಂದ್ರ, ಈ ನರಾಂತಕನು ಎಲ್ಲಿಯವರೆಗೆ ಉದಾಸೀನತೆಯನ್ನು ಹೊಂದಿರುವನೋ ಅಲ್ಲಿಯವರೆಗೆ ಎಲ್ಲರ ದೃಷ್ಟಿಯಲ್ಲೂ ವಿನಾಯಕನೇ ಪ್ರಬಲ ಪರಾಕ್ರಮಿಯಂತೆ ಕಂಡಾನು. ನಾನೇನಾದರೂ ಕ್ಷುದ್ರನಾಗಿ ಅವನ ಮೇಲೆ ಎರಗಿದನೆಂದರೆ ಬಾಲಕನಷ್ಟೇ ಏಕೆ, ಅವನಿಗೆ ಆಶ್ರಯವನ್ನಿತ್ತು ಮೆರೆಯುತ್ತಿರುವ ಕಾಶಿರಾಜನೂ ಸಹ ಬಾಲಕನ ಸಂಗಡ ಪರಲೋಕವಾಸಿಯಾದನೆಂದೇ ತಿಳಿಯಿರಿ. ಬಾಲಕನಿಂದ ಮೃತಿಯನ್ನು ಪಡೆದ ದೈತ್ಯವೀರರು ಯಾವ ಲೋಕಕ್ಕೆ ಹೋಗಿರುವರೋ ಅದೇ ಲೋಕಕ್ಕೆ ಅವರಿಬ್ಬರನ್ನು ಕಳಿಸಿಬಿಟ್ಟೇನು, ತಿಳಿಯಿತೆ? ಬ್ರಹ್ಮರ ಉವಾಚ. ಹೀಗೆ ನುಡಿದವನೇ ಒಮ್ಮೆಲೆ ಸಿಂಹಾಸನದಿಂದ ಮೇಲಕ್ಕೆದ್ದು ನಿಂತನು. ಕೋಪವು ತಾನಾಗಿ ತಾಂಡವವಾಡಿತ್ತು. ಒಮ್ಮೆ ಗಟ್ಟಿಯಾಗಿ ಕಿರುಚಿದನು. ಆ ಧ್ವನಿಯು ದಿಕ್ಕುಗಳೆಲ್ಲ ಮೊಳಗಿ ಪ್ರತಿಧ್ವನಿ ಉಂಟು ಮಾಡಿತ್ತು. ಆ ಗರ್ಜನೆಯ ಧ್ವನಿಗೆ ಬೆರಗಾದ ಭೂಮಿ ತಾಯಿಯು ಬಹಳ ಕಳವಳಗೊಂಡು ನಡುಗಿ ಹೋದಳು. ಅನಂತರ ನರಾಂತಕನು ಸಭಾಂಗಣದಲ್ಲಿ ತನ್ನ ಸೈನಿಕರು ಕುಳಿತಿದ್ದ ಕಡೆಗೆ ದೃಷ್ಟಿಯನ್ನು ಒಮ್ಮೆ ಬೀರಿದನು ಮತ್ತು ಅವರನ್ನು ಕುರಿತು ಎಲ್ಲರೂ ಸಿದ್ಧರಾಗಿರಿ ಎಂದು ಕೂಗಿ ಹೇಳಿದನು. ತನ್ನ ಮಾತನ್ನೇ ಮುಂದುವರಿಸುತ್ತಾ, ವಿನಾಯಕನ ದೌಷ್ಟ್ಯದಿಂದ ನಾನು ಬಹಳ ಕತಿಗೊಂಡಿರುವೆನು, ಆದುದರಿಂದಲೇ ಯುದ್ಧೋತ್ಸಾಹವನ್ನು ಹೊಂದಿರುವೆನು. ಇದೋ ಕಾಶಿರಾಜನ ರಾಜಧಾನಿಯನ್ನು ಈಗಲೇ ಮುತ್ತುವೆನು ಎಂದು ಬಿರುಸಾಗಿ ನಡೆದನು. ಸೈನಿಕರೆಂದ ಮೇಲೆ ಸಾಮಾನ್ಯವಾಗಿ ಬಹಳ ಒರಟು ಸ್ವಭಾವದವರು, ಉತ್ಸಾಹಿಗಳು ಆಗಿರುತ್ತಾರೆ. ತಮ್ಮ ಉದ್ಯಮ ಮುಂದೆ ಯಾವ ರೀತಿ ಪರಿಣಮಿಸಬಹುದೆಂಬುದನ್ನು ಸಹ ಅವರು ಗಣಿಸುವುದಿಲ್ಲ. ತಮ್ಮ ರಾಜನು ಆಜ್ಞೆಯನ್ನುತ್ತದೆ ತಡ ಒಮ್ಮೆಲೆ ಎಲ್ಲರೂ ಸನ್ನದ್ಧರಾಗಿ ನರಾಂತಕನ ಎದುರಿಗೆ ಬಂದು ನಿಂತರು. ರಾಕ್ಷಸ ರಾಜನ ಚತುರಂಗ ಸೇನೆಯೂ ಹೊರಟಿತ್ತು. ಪ್ರತಿಯೊಬ್ಬ ಪ್ರಧಾನ ಯೋಧನು ಧ್ವಜ, ಪತಾಕೆ, ರಥ ಇವುಗಳೊಡನೆ ಹೊರಟಿದ್ದನು. ಸೈನ್ಯದ ಸಮ್ಮರ್ದದಿಂದ ನೆಲದ ರಜಸ್ಸು, ನಭೋಮಂಡಲ, ದಿಗ್ವಿದಿಕ್ಕು ಇವನ್ನೆಲ್ಲ ವ್ಯಾಪಿಸಿ ನಿಂತಿತ್ತು. ಯಾರಿಗೂ ಏನೂ ಕಾಣದಂತಾಯಿತು. ಭಯಂಕರಾಕಾರವಾಗಿ ಮೇಲೆದ್ದ ಧೂಳನ್ನು ನೋಡಿ ಎಲ್ಲರೂ ನೆಮ್ಮದಿಯನ್ನು ಕಳೆದುಕೊಂಡರು. ಧೂಳು ಮೇಲೆದ್ದು ಸವಿತ್ರ ಮಂಡಲವನ್ನೇ ಪೂರ್ಣವಾಗಿ ಮುಚ್ಚಿ ಹಾಕಿತ್ತು. ತೇಜೋಧಾತುವೇ ಮುಚ್ಚಿ ಹೋದುದರಿಂದ ಏನೊಂದೂ ಕಾಣದಂತಾಯಿತು. ರಾಕ್ಷಸನ ಸೈನ್ಯದಲ್ಲಿ ಲೆಕ್ಕಕ್ಕೆ ಸಿಕ್ಕದಷ್ಟು ಮಂದಿ ಕಾಲಾಳುಗಳಿದ್ದರು. ಅವರ ತಲೆಗಳು ಸಿಂಧೂರದಂತೆ ಕೆಂಪಾಗಿದ್ದವು, ಅಥವಾ ಕೆಂಪು ವರ್ಣದ ಶಿರಸ್ಥಾನವನ್ನು ಅವರು ಧರಿಸಿದ್ದರು. ವ್ಯಾಸ, ಅವರ ಯುದ್ಧೋತ್ಸಾಹವನ್ನು ಎಷ್ಟೆಂದು ವರ್ಣಿಸಲಿ? ಸರ್ವಸಾಮಾನ್ಯರಂತೆ ನಡೆಯುವುದಕ್ಕೆ ಬದಲಾಗಿ ಕುಣಿದಾಡುತ್ತಲೋ ನಗೆದಾಡುತ್ತಲೋ ನಡೆಯುತ್ತಿದ್ದರು. ತಮ್ಮಲ್ಲೇ ಒಬ್ಬರ ಮೇಲೆ ಮತ್ತೊಬ್ಬರು ಬಿದ್ದು ಯುದ್ಧ ಮಾಡುವಂತೆ ಅಭಿನಯಿಸುವರು. ಈ ಗದ್ದಲದಲ್ಲಿ ಅವರ ತಲೆಗೂದಲುಗಳು ಕೆದರಿ ಹೋಗಿದ್ದವು. ಕೆಲವರು ಖಡ್ಗವನ್ನು ಕೈಗಳಲ್ಲಿ ಹಿಡಿದಿದ್ದರು, ಮತ್ತೆ ಕೆಲವರು ಭುಷುಂಡಿ ಎಂಬ ಆಯುಧ ವಿಶೇಷವನ್ನು ಹಿಡಿದಿದ್ದರು. ಚರ್ಮವನ್ನು ಹಗ್ಗದಂತೆ ಹೊಸೆದು ಮಾಡಿದ ಚಾವಟಿಗಳನ್ನು ಹಿಡಿದಿದ್ದರು. ಕವಣೆ ಕೋಲುಗಳನ್ನು ಹಿಡಿದಿದ್ದರು. ಕೆಲವರು ದೊಡ್ಡ ದೊಡ್ಡ ಕಲ್ಲುಗಳನ್ನು, ಕೆಲವರು ಮರದ ಕೊಂಬೆಗಳನ್ನು, ಕೆಲವರು ಖಟ್ವಾಂಗಗಳನ್ನು ಹಿಡಿದಿದ್ದರು. ಶಕ್ತಿ, ಪಾಶ ಇವನ್ನು ಕೆಲವರು ಧರಿಸಿದ್ದರು. ಪದಾತಿ ಸೈನ್ಯದ ಹಿಂದೆ ಗಜ ಸೈನ್ಯವು ಬರುತ್ತಲಿದ್ದಿತ್ತು. ಗಜಾಕೃತಿಗನುಗುಣವಾಗಿ ಘಂಟೆಗಳನ್ನು ಪ್ರತಿಯೊಂದಾನೆಗೂ ಕಟ್ಟಿದ್ದರಿಂದ ಘಂಟಾನಾದವು ಗಂಭೀರವಾಗಿ ಕೇಳುಬರುತ್ತಲಿತ್ತು. ಸಿಂಧೂರದಂತೆ ಕೆಂಪಾಗಿ ಹರಿಯುವ ಮದೋದಕದಿಂದ ಆನೆಗಳು ಕೂಡಿದ್ದವು. ಅವುಗಳ ಕೊಂಬುಗಳ ತುದಿಗೆ ಸುವರ್ಣದ ಕಟ್ಟುಗಳನ್ನು ಹಾಕಿದ್ದರು. ಈ ರೀತಿ ಅಲಂಕೃತವಾಗಿ ನಡೆದು ಬರುತ್ತಿರುವ ಗಜಸೈನ್ಯವನ್ನು ನೋಡಿದರೆ
ಗೈರಿಕಾದಿ ಬಗೆ ಬಗೆಯ ಧಾತು ಪ್ರಸ್ರವಣ, ಜಲಪಾತ ಇವುಗಳಿಂದ ವಿರಾಜಿಸುವ ದೊಡ್ಡ ದೊಡ್ಡ ಪರ್ವತಗಳೇ ನಡೆಯಲಾರಂಭಿಸಿದವೆಯೋ ಎಂಬಂತೆ ತೋರುತ್ತಲಿದ್ದಿತು. ಈ ಮಹಾಗಜಗಳು ಮತೋನ್ಮತ್ತವಾಗಿದ್ದುದರಿಂದ ಪದೇ ಪದೇ ಚೀತ್ಕಾರ ಧ್ವನಿಯನ್ನು ಮಾಡುತ್ತಲಿದ್ದವು. ನೀಳವೂ ಕಠಿಣವೂ ಆದ ತಮ್ಮ ಕೊಂಬುಗಳಿಂದ ಅಕ್ಕಪಕ್ಕಗಳಲ್ಲಿದ್ದ ಪರ್ವತ ಶ್ರೇಣಿಗಳನ್ನು ತಿವಿದು ಭಂಗಪಡಿಸುವವೋ ಎಂಬಂತೆ ತೋರಿಬರುತ್ತಲಿದ್ದವು. ಆ ಆನೆಗಳು ಮಾಹುತರ ಹಿಡಿತದಲ್ಲೇನಾದರೂ ಇಲ್ಲದಿದ್ದರೆ ಅವೇ ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುತ್ತಲಿದ್ದವು. ಗಜಾನೀಕದ ಕುಂಭಸ್ಥಳದಿಂದ ಮದೋದಕವು ಪ್ರವರ್ಷಿಸಿ ಪ್ರವಾಹ ರೂಪವಾಗಿ ಹರಿದು ಬಂದುದರಿಂದ ಸೈನಿಕರ ಪದಾಘಾತದಿಂದ ಮೇಲೆದ್ದ ಭೂಮಿಯ ಧೂಳೆಲ್ಲ ಅಡಗಿ ಹೋಯಿತು. ಇದರಿಂದ ಒಬ್ಬರಿಗೊಬ್ಬರು ಕಾಣಬರತೊಡಗಿದರು. ಈ ಗಜ ಸೈನ್ಯದ ಹಿಂದೆ ಅಶ್ವಾರೋಹಿಗಳು ಬರುತ್ತಲಿದ್ದರು. ಪ್ರತಿಯೊಬ್ಬ ಅಶ್ವಾರೋಹಿಯೂ ತಲೆಯ ಮೇಲೆ ಅಭೇದ್ಯವೂ ಆಯುಸವೂ ಆದ ಕಿರೀಟವನ್ನು ಧರಿಸಿ ಆರ್ಭಟಿಸುತ್ತಲಿದ್ದನು. ಈಟಿ, ಭರ್ಜಿ, ಕವಣೆಕೋಲು, ಖಡ್ಗ, ಧನಸ್ಸು, ಬಾಣ, ಬತ್ತಳಿಕೆ ಮೊದಲಾದ ಪ್ರಚಂಡ ಆಯುಧಗಳನ್ನು ಪ್ರತಿಯೊಬ್ಬರೂ ಧರಿಸಿ ಭೂಷಿತರಾಗಿದ್ದರು. ಬೃಂಹಣ ಅಂದರೆ ಘೀಂಕಾರ, ಹೇಷಾರವ ಅಂದರೆ ಕೆನತ, ಈ ಘೋಷವು ನಭೋಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿತ್ತು. ಇದು ಪದೇ ಪದೇ ಪ್ರತಿಧ್ವನಿತವಾಗುತ್ತಲಿತ್ತು. ಕಂಕಾಲ ಅಂದರೆ ಅಸ್ಥಿಯಿಂದ ನಿರ್ಮಿಸಿದ ಆಯುಧ ವಿಶೇಷ. ಕಂಕಾಲ ಎಂಬ ಪದಕ್ಕೆ ಅಸ್ಥಿಪಂಜರ ಎಂದು ಮನುಷ್ಯ ವರ್ಗದಲ್ಲಿ ಉಲ್ಲೇಖವಿದೆ. ತನುತ್ರಾಣ, ತ್ರಿಶೂಲ ಮೊದಲಾದವನ್ನು ಧರಿಸಿ ಸೈನಿಕರು ವಿರಾಜಮಾನರಾಗಿದ್ದರು. ಗದೆ, ಮುದ್ಗರ, ಪಟ್ಟಶ, ಮಹಾಪರಶು ಮೊದಲಾದವನ್ನು ಸೈನಿಕರು ಧರಿಸಿದ್ದರು. ಮುನಚಾದ ಅಲಗುಗಳುಳ್ಳ ಚಕ್ರಗಳು, ತೋಮರ, ಭಲ್ಲ, ಕತ್ತಿ, ಪಾಶ, ಸೃಣಿ ಇವನ್ನೆಲ್ಲ ಹಿಡಿದಿದ್ದರು. ಪ್ರಸಂಗ ಬಂದಂತೆಲ್ಲ ಉಪಯೋಗಿಸಬಹುದಾದ ಆಯುಧಗಳನ್ನು ಧರಿಸಿ ಸಿದ್ಧರಾಗಿದ್ದರು. ಸೈನಿಕರು ತಾವು ಏರಿ ಕುಳಿತಿದ್ದ ಕುದುರೆಗಳನ್ನು ಬಣ್ಣ ಬಣ್ಣಗಳಿಂದಲೂ ಅನೇಕ ದಿವ್ಯಾಭರಣಗಳಿಂದಲೂ ಅಲಂಕರಿಸಿದ್ದರು. ಪ್ರತಿಯೊಂದು ಕುದುರೆಯು ಮುಖ ಪಾರ್ಶ್ವಗಳಲ್ಲೂ ಶ್ವೇತವರ್ಣದ ಚೋರಿಗಳನ್ನು ಕಟ್ಟಿದ್ದರು. ಕುದುರೆಗಳು ಗಾಡಿಗೆ ಕಟ್ಟುವ ತಟ್ಟುಗಳಂತಿರದೆ ಮನಸ್ಸು ಮತ್ತು ವಾಯು ಇವುಗಳ ವೇಗವನ್ನೂ ಸಹ ಮೀರಿಸುತ್ತಲಿದ್ದವು. ಇವುಗಳ ನೆಗೆತ, ಚಾಪಲ್ಯ ಇವನ್ನು ಲಕ್ಷಿಸಿದರೆ ವ್ಯೋಮ ಮಾರ್ಗದಲ್ಲಿ ನಡೆಯಬಲ್ಲವೋ ಎಂಬಂತೆ ತೋರುತ್ತಲಿದ್ದವು. ಈ ಸೈನ್ಯದ ಹಿಂಭಾಗದಿಂದ ಮುಖ್ಯ ಮಾತ್ಯನು ರಥಾರೂಢನಾಗಿ ಬರುತ್ತಲಿದ್ದನು. ಅವನ ರಥವು ಸುವರ್ಣ, ರಜತ ಮುಂತಾದ ಉತ್ತಮ ಲೋಹಗಳಿಂದ ನಿರ್ಮಿತವಾಗಿ ಮುತ್ತು, ರತ್ನ ಇವುಗಳಿಂದ ಅಲಂಕೃತವಾಗಿತ್ತು. ಸ್ವರ್ಣ ನಿರ್ಮಿತವಾದ ಧ್ವಜಸ್ತಂಭಗಳಿಂದ ರಥವು ಶೋಭಿತವಾಗಿತ್ತು. ಅದಕ್ಕೆ ಕಟ್ಟಿದ್ದ ಕುದುರೆಗಳಿಗೆ ನಾನಾ ಬಗೆಯ ಒಡವೆಗಳನ್ನು ತೊಡಿಸಿದ್ದರು. ಏಕಾಗ್ರತೆ ಉಂಟಾಗುವುದಕ್ಕಾಗಿ ಅವುಗಳ ಕಣ್ಣಿಗಳಿಗೆ ಸ್ವರ್ಣದಿಂದ ಮಾಡಿದ ನೇತ್ರ ರಕ್ಷಣೆಯನ್ನು ಕಟ್ಟಿದ್ದರು. ಆ ರಥದಲ್ಲಿ ಯುದ್ಧೋಪಕರಣಗಳಾದ ಸಕಲ ವಿಧ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಿಟ್ಟಿದ್ದರು. 100 ಧನಸ್ಸುಗಳು, ಅಸಂಖ್ಯಾತ ಬಾಣಗಳು ಅಲ್ಲಿ ಜೋಲಾಡುತ್ತಿದ್ದವು. ಈ ರಥಕ್ಕೆ ಹಾಕಿದ್ದ ಗಾಲಿಗಳು ಸ್ವರ್ಣ ನಿರ್ಮಿತವಾದದ್ದೇ ಆಗಿದ್ದವು. ರಥದ ಸುತ್ತಲೂ ಸ್ವರ್ಣದ ಕಿರುಗಂಟೆಗಳನ್ನು ಕಟ್ಟಿದ್ದರಿಂದ ರಥವು ಚಲಿಸಿದಂತೆಲ್ಲ ಮಂಜುಳನಾದವು ಕೇಳಿಬರುತ್ತಲಿತ್ತು. ಅದರ ನಡುವೆ ಇದ್ದ ಉನ್ನತ ಪೀಠದಲ್ಲಿ ಮಹಾರಥಿಯೂ ಬಲಪರಾಕ್ರಮಿಶಾಲಿಯೂ ಆದ ಯುದ್ಧಶಾಸ್ತ್ರ ವಿಶಾರದನೂ ಆದ ಮುಖ್ಯಮಂತ್ರಿಯು ಮಂಡಿಸಿ ಹೊರಟಿದ್ದನು. ಅದರ ಹಿಂದೆ ಮುಖ್ಯ ರಥ ಒಂದಿತ್ತು. ಅದರಲ್ಲಿ ಕುಳಿತವನು ದೇಹ ಕಾಲ ಮೆಹಿದಂತೆ ಬಹಳ ಕಪ್ಪಾಗಿತ್ತು. ವೀರರು ಧರಿಸತಕ್ಕ ಕಂಕುಗಳನ್ನು ಇವನು ಧರಿಸಿದ್ದನು. ಹೊಳೆವ ಮಣಿಮಯ ಕುಂಡಲಗಳನ್ನು ಕಿವಿಗಳಿಗೆಟ್ಟಿಕೊಂಡಿದ್ದನು. ಇವು ಯಾವಾಗಲೂ ಜೋಲಾಡುತ್ತಲೇ ಇದ್ದವು. ದಿವ್ಯವಾದ ಮುಕುಟವನ್ನು ತಲೆಯಲ್ಲಿ ಧರಿಸಿದ್ದನು. ಸ್ವರ್ಣ ಖಚಿತ ಮುತ್ತಿನ ಮಾಲೆಗಳನ್ನು ಕಂಠದಲ್ಲಿ ಧರಿಸಿದ್ದನು. ಕೈಯಲ್ಲಿ ಮುದ್ರಿಕೆಯುಂಗರವನ್ನು ಇರಿಸಿದ್ದನು. ತೀಕ್ಷ್ಣವೂ ನೀಳವೂ ಆದ ಖಡ್ಗವನ್ನು ಸೊಂಟದಲ್ಲಿ ಸಿಕ್ಕಿಸಿದ್ದನು. ಕೇಸರಿ, ಅಗರು, ಕಸ್ತೂರಿ, ಕರ್ಪೂರ ಮೊದಲಾದ ಸುಗಂಧ ದ್ರವ್ಯಗಳಿಂದ ಮಿಶ್ರಿತವಾದ ದಿವ್ಯ ಚಂದನವನ್ನು ಅಂಗಾಂಗಗಳಿಗೆಲ್ಲ ಲೇಪಿಸಿಕೊಂಡಿದ್ದನು. ಇವನೇ ನರಾಂತಕ. ಅವನು ತಾನು ಕಲಿತ ಧನುರ್ವೇದ ಶಾಸ್ತ್ರಾರೀತ್ಯ ಇದುವರೆಗೂ ಯಾರ ಮೇಲೂ ಪ್ರಯೋಗಿಸದೆ ಕಾದರಿಸಿದ್ದ ಅಸ್ತ್ರಗಳನ್ನು ಪ್ರಯೋಗಿಸ ಬಯಸಿ ತಂತ್ರದ ಅಭಿಮಾನಿ ದೇವತೆ ಎಲ್ಲವನ್ನೂ ಒಮ್ಮೆ ಸ್ಮರಿಸಿಕೊಂಡನು. ಇವನಿಗೆ ವೀರಾವೇಶವೂ ಉಕ್ಕಿ ಹರಿಯಿತು. ಇವನ ರಥದ ಎದುರಿಗೆ ಅನೇಕರು ಅನೇಕ ಬಗೆಯ ರಣವಾದ್ಯಗಳನ್ನು ಘೋಷಿಸುತ್ತಿದ್ದರು. ಇವು ಮೊಳಗಿದಷ್ಟು ನರಾಂತಕನಿಗೆ ರಣೋತ್ಸಾಹವು 100 ಮಡಿಯಾಗುತ್ತಲಿತ್ತು. ಈ ಧ್ವನಿಯಿಂದ ದಿಗ್ವಿದಿಕ್ಕುಗಳೆಲ್ಲ ಕಿವುಡುಗಚ್ಚಿದವು. ಸೇನೆಯಲ್ಲಿ ಮಿಲಿತರಾಗಿದ್ದ ವೀರರೆಲ್ಲರೂ ವಿನಾಯಕನನ್ನು ಗೆಲ್ಲಲು ಹೆಚ್ಚು ಉತ್ಸಾಹಗೊಂಡು ಮನಸ್ಸಿಗೆ ಬಂದಂತೆ ಗರ್ಜಿಸಲಾರಂಭಿಸಿದರು. ಆನೆಗಳ ಘೀಂಕಾರ, ಕುದುರೆಗಳ ಹೇಷಾರವ, ವೀರರು ತಮ್ಮ ಬಾಹುಗಳನ್ನು ತೊಡೆಗಳನ್ನು ತಟ್ಟುವ ಧ್ವನಿ, ರಥ ನೇಮಿಗಳ ಖಡಖಡ ಶಬ್ದ, ರಾಕ್ಷಸ ವೀರರ ಕೂಗಾಟ ಇವನ್ನು ಕೇಳಿ ದೇವತೆಗಳು ಹೆದರಿ ಹೋದರು. ತಮ್ಮ ಸ್ಥಳಗಳನ್ನು ಬಿಟ್ಟು ಓಡಿ ಹೋಗಿ ಗಿರಿ ಗುಹೆಗಳನ್ನು ಹೊಕ್ಕು ಕುಳಿತರು. ಈ ಬಗೆಯ ಅಟ್ಟಹಾಸದಿಂದ ನರಾಂತಕನು ಕಾಶಿರಾಜನ ರಾಜಧಾನಿಯನ್ನು ಮುತ್ತಲು ಹೊರಟನು. ಇಂತೂ ಶ್ರೀ ಗಣೇಶ ಪುರಾಣದ ಉತ್ತರಖಂಡದ ಬಾಲಚರಿತೆಯಲ್ಲಿ ನರಾಂತಕನ ಯುದ್ಧೋದ್ಯಮ ವರ್ಣನೆ ಎಂಬಲ್ಲಿಗೆ 56ನೆಯ ಅಧ್ಯಾಯವು ಸಮಾಪ್ತವಾದುದು.